ತಿನ್ನೋದಕ್ಕೆ ಒಂದು ಹೊತ್ತು ಅನ್ನ ಇಲ್ಲದೆ ಇದ್ರೂ ಕೂಡ ಕೊಬ್ಬಿಗೇನೂ ಕಮ್ಮಿ ಇಲ್ಲ ಅನ್ನುವಂತಹ ಮಾತಿಗೆ ಪಾಕಿಸ್ತಾನ್ ಹೇಳಿ ಮಾಡಿಸಿದಂತಿದೆ. ಈ ಪಾತಕಿಗಳು ಎಷ್ಟರ ಮಟ್ಟಿಗೆ ನಮಕ್ ಹರಾಮ್ ಅನ್ನೋದು ಕೂಡ ಜಗತ್ತಿನ ಎದುರು ಮತ್ತೊಮ್ಮೆ ಪ್ರೂವ್ ಆಗಿದೆ. ಪಾಕಿಸ್ತಾನಿ ಹೈಕಮಿಷನ್ ಕಚೇರಿಯಲ್ಲಿ ಒಳಶೋಕಿ. ಇಂದು ನರಮೇಧ ಸಂಭ್ರಮಿಸಿ ಕೇಕ್ ಕತ್ತರಿಸಿ ವಿಕೃತಿ. ಪಾಕಿಸ್ತಾನಿಗಳೇ ದೇಶ ಬಿಟ್ಟು ತೊಲಗಿ ಅಂತ ಕ್ಯಾಕರಿಸಿ ಉಟ್ಟಿದ್ರೆ ಊರು ಬಿಡೋ ಮುನ್ನ ಪಾಕಿಸ್ತಾನ ಹೈಕಮಿಷನ್ ಕಚೇರಿ ಸಿಬ್ಬಂದಿ ತಮ್ಮ ಬಂಡತನ ಪ್ರದರ್ಶಿಸಿದೆ. ಹೌದು, ಪಹಲ್ಗಾಮ್ ಬೈಸರಾಂನಲ್ಲಿ ಗನ್ ಹಿಡಿಸುವ ಮೂಲಕ ಸಾವನ್ನ ಸಂಭ್ರಮಿಸಿದೆ. ದೆಹಲಿಯಲ್ಲಿ ಪಾಕ್ ಕಮಿಷನ್ ಸಿಬ್ಬಂದಿ ಕೇಕ್ ತಿಂದು ಸಂಭ್ರಮಿಸಿದಕ್ಕೆ ಈ ದೃಶ್ಯಗಳೇ ಪುಷ್ಟಿ ನೀಡುತ್ತಿವೆ. ಈ ದಾಳಿ ನಡುವೆ ದೆಹಲಿ ಪಾಕಿಸ್ತಾನ ಹೈಕಮಿಷನ್ನ ಉದ್ಯೋಗಿಯೊಬ್ಬರು ಕೇಕ್ ತೆಗೆದುಕೊಂಡು ಒಳಗೆ ಹೋಗಿದ್ದಾರೆ. ಪಾಕಿಸ್ತಾನ ಹೈಕಮಿಷನ್ ಹೊರಗಿನ ಭದ್ರತೆ ವಾಪಸ್. ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಿದೆ. ದೆಹಲಿಯಲ್ಲಿರುವ ಪಾಕಿಸ್ತಾನಿ ಹೈಕಮಿಷನ್ ಕಚೇರಿ ಭದ್ರತೆ ಸಹ ಕಡಿತಗೊಳಿಸಲಾಗಿದೆ. ಇದೀಗ ಪಾಕಿಸ್ತಾನಿ ಹೈಕಮಿಷನ್ ಕಚೇರಿಯ ಹೊರ ಪ್ರತಿಭಟನೆ ಕಿಚ್ಚು ಹೊತ್ತಿಕೊಂಡಿದೆ. ಭಾರತದಲ್ಲಿರುವ ಪಾಕಿಸ್ತಾನಿ ನಸಗುನ್ನಿಗಳ ಕತೆ ಹೀಗಾದ್ರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಮತ್ತೆ ಬಾಲ ಬಿಚ್ಚೋಕೆ ನಿಂತಿದ್ದಾನೆ. ಭಾರತದ ಮಾಸ್ಟರ್ ಸ್ಟ್ರೋಕ್ಗೆ ಪತನಗುಟ್ಟಿದ ಪಾಕಿಸ್ತಾನ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಿನ್ನೋದಕ್ಕೆ ಒಂದು ಹೊತ್ತು ಅನ್ನ ಇಲ್ಲದೆ ಇದ್ರೂ ಕೂಡ ಕೊಬ್ಬಿಗೇನೂ ಕಮ್ಮಿ ಇಲ್ಲ ಅನ್ನುವಂತಹ ಮಾತಿಗೆ ಪಾಕಿಸ್ತಾನ್ ಹೇಳಿ ಮಾಡಿಸಿದಂತಿದೆ. ಈ ಪಾತಕಿಗಳು ಎಷ್ಟರ ಮಟ್ಟಿಗೆ ನಮಕ್ ಹರಾಮ್ ಅನ್ನೋದು ಕೂಡ ಜಗತ್ತಿನ ಎದುರು ಮತ್ತೊಮ್ಮೆ ಪ್ರೂವ್ ಆಗಿದೆ. ಪಾಕಿಸ್ತಾನಿ ಹೈಕಮಿಷನ್ ಕಚೇರಿಯಲ್ಲಿ ಒಳಶೋಕಿ. ಇಂದು ನರಮೇಧ ಸಂಭ್ರಮಿಸಿ ಕೇಕ್ ಕತ್ತರಿಸಿ ವಿಕೃತಿ. ಪಾಕಿಸ್ತಾನಿಗಳೇ ದೇಶ ಬಿಟ್ಟು ತೊಲಗಿ ಅಂತ ಕ್ಯಾಕರಿಸಿ ಉಟ್ಟಿದ್ರೆ ಊರು ಬಿಡೋ ಮುನ್ನ ಪಾಕಿಸ್ತಾನ ಹೈಕಮಿಷನ್ ಕಚೇರಿ ಸಿಬ್ಬಂದಿ ತಮ್ಮ ಬಂಡತನ ಪ್ರದರ್ಶಿಸಿದೆ. ಹೌದು, ಪಹಲ್ಗಾಮ್ ಬೈಸರಾಂನಲ್ಲಿ ಗನ್ ಹಿಡಿಸುವ ಮೂಲಕ ಸಾವನ್ನ ಸಂಭ್ರಮಿಸಿದೆ. ದೆಹಲಿಯಲ್ಲಿ ಪಾಕ್ ಕಮಿಷನ್ ಸಿಬ್ಬಂದಿ ಕೇಕ್ ತಿಂದು ಸಂಭ್ರಮಿಸಿದಕ್ಕೆ ಈ ದೃಶ್ಯಗಳೇ ಪುಷ್ಟಿ ನೀಡುತ್ತಿವೆ. ಈ ದಾಳಿ ನಡುವೆ ದೆಹಲಿ ಪಾಕಿಸ್ತಾನ ಹೈಕಮಿಷನ್ನ ಉದ್ಯೋಗಿಯೊಬ್ಬರು ಕೇಕ್ ತೆಗೆದುಕೊಂಡು ಒಳಗೆ ಹೋಗಿದ್ದಾರೆ. ಪಾಕಿಸ್ತಾನ ಹೈಕಮಿಷನ್ ಹೊರಗಿನ ಭದ್ರತೆ ವಾಪಸ್. ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಿದೆ. ದೆಹಲಿಯಲ್ಲಿರುವ ಪಾಕಿಸ್ತಾನಿ ಹೈಕಮಿಷನ್ ಕಚೇರಿ ಭದ್ರತೆ ಸಹ ಕಡಿತಗೊಳಿಸಲಾಗಿದೆ. ಇದೀಗ ಪಾಕಿಸ್ತಾನಿ ಹೈಕಮಿಷನ್ ಕಚೇರಿಯ ಹೊರ ಪ್ರತಿಭಟನೆ ಕಿಚ್ಚು ಹೊತ್ತಿಕೊಂಡಿದೆ. ಭಾರತದಲ್ಲಿರುವ ಪಾಕಿಸ್ತಾನಿ ನಸಗುನ್ನಿಗಳ ಕತೆ ಹೀಗಾದ್ರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಮತ್ತೆ ಬಾಲ ಬಿಚ್ಚೋಕೆ ನಿಂತಿದ್ದಾನೆ. ಭಾರತದ ಮಾಸ್ಟರ್ ಸ್ಟ್ರೋಕ್ಗೆ ಪತನಗುಟ್ಟಿದ ಪಾಕಿಸ್ತಾನ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಿನ್ನೋದಕ್ಕೆ ಒಂದು ಹೊತ್ತು ಅನ್ನ ಇಲ್ಲದೆ ಇದ್ರೂ ಕೂಡ ಕೊಬ್ಬಿಗೇನೂ ಕಮ್ಮಿ ಇಲ್ಲ ಅನ್ನುವಂತಹ ಮಾತಿಗೆ ಪಾಕಿಸ್ತಾನ್ ಹೇಳಿ ಮಾಡಿಸಿದಂತಿದೆ. ಈ ಪಾತಕಿಗಳು ಎಷ್ಟರ ಮಟ್ಟಿಗೆ ನಮಕ್ ಹರಾಮ್ ಅನ್ನೋದು ಕೂಡ ಜಗತ್ತಿನ ಎದುರು ಮತ್ತೊಮ್ಮೆ ಪ್ರೂವ್ ಆಗಿದೆ. ಪಾಕಿಸ್ತಾನ
ಪಾಕಿಸ್ತಾನಿ ಹೈಕಮಿಷನ್ ಕಚೇರಿಯಲ್ಲಿ ಒಳಶೋಕಿ. ಇಂದು ನರಮೇಧ ಸಂಭ್ರಮಿಸಿ ಕೇಕ್ ಕತ್ತರಿಸಿ ವಿಕೃತಿ. ಪಾಕಿಸ್ತಾನಿಗಳೇ ದೇಶ ಬಿಟ್ಟು ತೊಲಗಿ ಅಂತ ಕ್ಯಾಕರ್ಸಿ ಉಡಿದ್ರೆ ಊರು ಬಿಡೋ ಮುನ್ನ ಪಾಕಿಸ್ತಾನ ಹೈಕಮಿಷನ್ ಕಚೇರಿ ಸಿಬ್ಬಂದಿ ತಮ್ಮ ಬಂಡತನ ಪ್ರದರ್ಶಿಸಿದೆ. ಹೌದು, ಪಹಲ್ಗಾಮ್ ಬೈಸರಾಂನಲ್ಲಿ ಗನ್ ಹಿಡಿದುವ ಮೂಲಕ ಸಾವನ್ನ ಸಂಭ್ರಮಿಸಿದೆ. ದೆಹಲಿಯಲ್ಲಿ ಪಾಕ್ ಕಮಿಷನ್ ಸಿಬ್ಬಂದಿ ಕೇಕ್ ತಿಂದು ಸಂಭ್ರಮಿಸಿದಕ್ಕೆ ಈ ದೃಶ್ಯಗಳೇ ಪುಷ್ಟಿ ನೀಡುತ್ತಿವೆ. Can you please tell us what are you? Can you please tell us what is this cake for? Are you ಾಯಿತು. ಈ ದಾಳಿ ನಡುವೆ ದೆಹಲಿ ಪಾಕಿಸ್ತಾನ ಹೈಕಮಿಷನ್ನ ಉದ್ಯೋಗಿಯೊಬ್ಬರು ಕೇಕ್ ತೆಗೆದುಕೊಂಡು ಒಳಗೆ ಹೋಗಿದ್ದಾರೆ. ಪಾಕಿಸ್ತಾನ ಹೈಕಮಿಷನ್ ಹೊರಗಿನ ಭದ್ರತೆ ವಾಪಸ್, ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಿದೆ. ದೆಹಲಿಯಲ್ಲಿರುವ ಪಾಕಿಸ್ತಾನಿ ಹೈಕಮಿಷನ್ ಕಚೇರಿ ಭದ್ರತೆ ಸಹ ಕಡಿತಗೊಳಿಸಲಾಗಿದೆ. ಇದೀಗ ಪಾಕಿಸ್ತಾನಿ ಹೈಕಮಿಷನ್ ಕಚೇರಿಯ ಹೊರ ಪ್ರತಿಭಟನೆ ಕಿಚ್ಚು ಹೊತ್ತಿಕೊಂಡಿದೆ. ಭಾರತದಲ್ಲಿರುವ ಪಾಕಿಸ್ತಾನಿ ನಸಗುನ್ನಿಗಳ ಕತೆ ಹೀಗಾದ್ರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಮತ್ತೆ ಬಾಲ ಬಿಚ್ಚೋಕೆ ನಿಂತಿದ್ದಾನೆ. ಭಾರತದ ಮಾಸ್ಟರ್ ಸ್ಟ್ರೋಕ್ಗೆ ಪತನಗುಟ್ಟಿದ ಪಾಕಿಸ್ತಾನ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಿನ್ನೋದಕ್ಕೆ ಒಂದು ಹೊತ್ತು ಅನ್ನ ಇಲ್ಲದೆ ಇದ್ರೂ ಕೂಡ ಕೊಬ್ಬಿಗೇನೂ ಕಮ್ಮಿ ಇಲ್ಲ ಅನ್ನುವಂತಹ ಮಾತಿಗೆ ಪಾಕಿಸ್ತಾನ್ ಹೇಳಿ ಮಾಡಿಸಿದಂತಿದೆ. ಈ ಪಾತಕಿಗಳು ಎಷ್ಟರ ಮಟ್ಟಿಗೆ ನಮಕ್ ಹರಾಮ್ ಅನ್ನೋದು ಕೂಡ ಜಗತ್ತಿನ ಎದುರು ಮತ್ತೊಮ್ಮೆ ಪ್ರೂವ್ ಆಗಿದೆ. ಪಾಕಿಸ್ತಾನಿ ಹೈಕಮಿಷನ್ ಕಚೇರಿಯಲ್ಲಿ ಒಳಶೋಕಿ. ಇಂದು ನರಮೇಧ ಸಂಭ್ರಮಿಸಿ ಕೇಕ್ ಕತ್ತರಿಸಿ ವಿಕೃತಿ. ಪಾಕಿಸ್ತಾನಿಗಳೇ ದೇಶ ಬಿಟ್ಟು ತೊಲಗಿ ಅಂತ ಕ್ಯಾಕರ್ಸಿ ಉಡಿದ್ರೆ ಊರು ಬಿಡೋ ಮುನ್ನ ಪಾಕಿಸ್ತಾನ ಹೈಕಮಿಷನ್ ಕಚೇರಿ ಸಿಬ್ಬಂದಿ ತಮ್ಮ ಬಂಡತನ ಪ್ರದರ್ಶಿಸಿದೆ. ಹೌದು, ಪಹಲ್ಗಾಮ್ ಬೈಸರಾಂನಲ್ಲಿ ಗನ್ ಹಿಡಿದುವ ಮೂಲಕ ಸಾವನ್ನ ಸಂಭ್ರಮಿಸಿದೆ. ದೆಹಲಿಯಲ್ಲಿ ಪಾಕ್ ಕಮಿಷನ್ ಸಿಬ್ಬಂದಿ ಕೇಕ್ ತಿಂದು ಸಂಭ್ರಮಿಸಿದಕ್ಕೆ ಈ ದೃಶ್ಯಗಳೇ ಪುಷ್ಟಿ ನೀಡುತ್ತಿವೆ. Can you please tell us what are you? Can you please tell us what is this cake for? Are you